ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ತುಂಬ ಫೇಮಸ್ ಆಗಿರೋಂತಹ ದಾವಣಗೆರೆ ಬೆಣ್ಣೆ ದೋಸೆ ಮಾಡ್ತಿದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ದೋಸೆ ಅಕ್ಕಿ, ಇದರಲ್ಲಿ 3 ಲೋಟ ದೋಸೆ ಅಕ್ಕಿ ತೊಗೊಂಡಿದ್ದೀನಿ. 3/4 ಸ್ಪೂನು ಉದ್ದಿನಬೇಳೆ, 3/4 ಲೋಟ ಉದ್ದಿನಬೇಳೆ ಹಾಕಿದ್ದಾರೆ. 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಕಡಲೆಬೇಳೆ, ಒಂದು ಸ್ಪೂನು ಮೊಸರು ದಾಲು. ಇಷ್ಟನ್ನ ಇದಕ್ಕೆ ಹಾಕ್ತೀನಿ. ಈ ಮಿಕ್ಸ್ ಮಾಡಿ ಇದನ್ನು ಒಂದು 2-3 ಸಲ ತೊಳೆದು ಒಂದು 6 ಗಂಟೆ ಕಾಲ ನಾನು ನೆನೆಸ್ತೀನಿ ದೋಸೆಗೆ. ಇದು ಅವಲಕ್ಕಿ. ಇನ್ನೇನು ಅಕ್ಕಿ ರುಬ್ಬಬೇಕು, ಇನ್ನೊಂದು ಅರ್ಧ ಗಂಟೆ ಇದ್ದಾಗ ಈ 1 ಸ್ಪೂನ್ ಅವಲಕ್ಕಿ ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ತೊಳೆದು ನೆನೆಸಿದ್ದೆ ನಾನು. 6 ಗಂಟೆ ಆಗಿದೆ. ಇದು ಚೆನ್ನಾಗಿ ನೆಂದಿದೆ. ಈಗ ಮಿಕ್ಸಿ ಮಾಡ್ಕೊತೀನಿ. ಈಗ ಅವಲಕ್ಕಿನ ಒಂದು 10 ನಿಮಿಷ ಆಗಿದೆ ನೆನೆಸಿ. ಈಗ ಹಾಕ್ತೀನಿ. ಈಗ ಅರ್ಧ ರುಬ್ಬಿರೋಂಥ ದೋಸೆ ಹಿಟ್ಟಿಗೆ ಈಗ ಅವಲಕ್ಕಿ ಹಾಕಿ ಅದನ್ನು ನುಣ್ಣಗೆ ರುಬ್ಕೊತೀನಿ. ನೈಸಾಗೆ ರುಬ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಹಾಕೋಬೇಕು. ಈಗೆಲ್ಲ ಚೆನ್ನಾಗಿ ಕಲಸಿ ನೈಟ್ ರುಬ್ಬಿಟ್ಟಿದ್ದೀನಿ ಬೆಳಗ್ಗೆ ದೋಸೆ ಹಾಕೋಕ್ಕೆ. ನೈಟು ರುಬ್ಬಿಟ್ಟಿದ್ರು ದೋಸೆ ಹಿಟ್ಟು. ಇವಾಗ ಉಪ್ಪು ಹಾಕ್ತಾ ಇದ್ದಾರೆ. ಚೆನ್ನಾಗಿ ಉಪ್ಪು ಬಂದಿದೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ತುಂಬ ಜಾಸ್ತಿ ಮಿಕ್ಸ್ ಮಾಡಬಾರ್ದು. ದೋಸೆಗೆ ಆಲೂಗೆಡ್ಡೆ ಬೇಯಿಸ್ತಾ ಇದ್ದಾರೆ. ಆಲೂಗೆಡ್ಡೆ ಪಲ್ಯಕ್ಕೆ ಅಂತಂದರೆ ಇದಕ್ಕೆ ಒಗ್ಗರಣೆ ಹಾಕಲ್ಲ. ದಾವಣಗೆರೆ ದೋಸೆಗೆ ಪಲ್ಯ ಚಟ್ನಿ ಫುಲ್ ಡಿಫ್ರೆಂಟ್ ಇರುತ್ತೆ. ಆಲೂಗೆಡ್ಡೆನ ಕೂಗಿಸ್ಕೊಳ್ತಾ ಇದ್ದಾರೆ. ಈರುಳ್ಳಿನೂ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಕೂಗಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕೂಗಿಸ್ಕೋಬೇಕು. 1 ವಿಷಲ್ಲು. ಓಪನಾಗಿ ಬೇಯಿಸಿದ್ರೆ ಬೇಗ ಬೇಯಲ್ಲ. ಅದಕ್ಕೆ ಕುಕ್ಕರಲ್ಲಿ ಹಾಕಿ ಕೂಗಿಸ್ತಾ ಇದ್ದಾರೆ. ಈರುಳ್ಳಿನ ಕೂಗಿಸಿದ್ದಾರೆ. ಇವಾಗ ಒಂದು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿಕೊಂಡು ಅದು ಆರ್ಕೊಳಕ್ಕೆ ಬಿಡಬೇಕು. ಆಲೂಗೆಡ್ಡೆನೂ ಅಷ್ಟೇ ಸ್ಟ್ರೈನ್ ಮಾಡಿಕೊಂಡು ಆರ್ಕೊಳಕ್ಕೆ ಬಿಡಬೇಕು. ಇವೆರಡು ಆರ್ಕೊಳ್ಳೋ ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿನ ತುರಿದ್ಬಿಟ್ಟು ಚಟ್ನಿ ಮಾಡಲ್ಲ. ಈ ಥರ ಕಾಯಿ ಒಡಾಕ್ಬಿಟ್ಟು ಕಟ್ ಮಾಡಿ ಚಟ್ನಿ ಮಾಡ್ತಾರೆ. ದಾವಣಗೆರೆ ದೋಸೆ ಪಲ್ಯ ಚಟ್ನಿ ಎಲ್ಲ ಫೇಮಸ್ಸು. ಎಲ್ಲ ಫುಲ್ ಡಿಫ್ರೆಂಟಾಗಿ ಮಾಡೋದು. ಇದನ್ನು ನಾವು ಮಾಮೂಲಿ ಏನು ಮಾಡ್ತೀವಿ, ಕಾಯಿನ ತುರಿದ್ಬಿಟ್ಟು ಮಾಡ್ತೀವಿ ಮತ್ತು ಆಲೂಗೆಡ್ಡೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀವಿ. ಕಟ್ ಮಾಡ್ಕೊಂಡಿರೋ ಕಾಯಿ ಪೀಸ್ನ ತೊಳೆದು ಎತ್ತಿಟ್ಕೊಳ್ಳೋಣ. ಒಂದು 5 ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ. ಒಂದು 3 ಏಲಕ್ಕಿ ಹಾಕಬೇಕು. 2 ಚಕ್ಕೆ ಪೀಸ್ ಹಾಕ್ತಾಯಿದ್ದೀವಿ. ಒಂದು 5 ಲವಂಗ ಹಾಕಬೇಕು. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕಿ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ಚಟ್ನಿ ಸ್ವಲ್ಪ ಜಾಸ್ತಿ ಖಾರ ಇದ್ದರೂ ಏನೂ ಆಗಲ್ಲ. ಆಲೂಗೆಡ್ಡೆ ಪಲ್ಯಕ್ಕೆ ಖಾರ ಇರಲ್ವಲ್ಲ, ಹಾಗಾಗಿ. ಇವಾಗ ಚಟ್ನಿ ರೆಡಿ ಆಯಿತು. ಆಲೂಗೆಡ್ಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡ್ಕೋಬೇಕು. ಬೇಯಿಸ್ಕೊಂಡಿರೋ ಈರುಳ್ಳಿ ಹಾಕಬೇಕು. ಇವಾಗ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಯಿಸಿರೋ ಈರುಳ್ಳಿ, ಬೇಯಿಸಿರೋ ಆಲೂಗೆಡ್ಡೆ ಎರಡೂ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗೋಯ್ತು. ಸಿಂಪಲ್ ಆಗಿದೆ ರೆಸಿಪಿ. ಟೇಸ್ಟು ಜಾಸ್ತಿ ಚೆನ್ನಾಗಿರುತ್ತೆ. ಸೇಮ್ ಟು ಸೇಮ್ ಹೋಟ್ಲಲ್ಲಿ ನಾವು ದಾವಣಗೆರೆ ಬೆಣ್ಣೆ ದೋಸೆ ತಿಂತೀವಲ್ಲ, ಅದೇ ಥರ ಟೇಸ್ಟ್ ಇರುತ್ತೆ. ಆಲೂಗೆಡ್ಡೆ ಪಲ್ಯ ಆಗಲಿ ಚಟ್ನಿ ಆಗಲಿ. ಇವಾಗ ದೋಸೆ ಬಿಡೋಣ.
ಹೆಂಚ್ಕಾದ್ಮೇಲೆ ದೋಸೆ ಹಿಟ್ಟು ರುಬ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ತುಂಬ ತೆಳ್ಳಗೆ ಹಾಕ್ಬಾರ್ದು, ಸ್ವಲ್ಪ ದಪ್ಪನೇ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಬೆಣ್ಣೆನ ಹಾಕಬೇಕು. ಬೆಣ್ಣೆ ದೋಸೆಗೆ ಬೆಣ್ಣೆ ಹಾಕಿದ್ರೆ ಟೇಸ್ಟ್ ಜಾಸ್ತಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ದೋಸೆ ಘಮ ಘಮ ಅಂತ ಇದೆ. ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಈ ಬೆಣ್ಣೆ ದೋಸೆ. ಚಟ್ನಿ ಫ್ಲೇವರು, ಆಲೂಗೆಡ್ಡೆ ಪಲ್ಯ, ಸೇಮ್ ನಾವು ಹೋಟೆಲಲ್ಲಿ ಟೇಸ್ಟ್ ಮಾಡ್ತೀವಲ್ಲ ಅದೇ ಥರನೇ ಇರುತ್ತೆ. ಇನ್ನೊಂದು ದೋಸೆ ಬಿಡೋಣ. ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೋಬೇಕು. ಬೆಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೂಪರ್ ಟೇಸ್ಟಿಯಾಗಿರೋ ದಾವಣಗೆರೆ ಬೆಣ್ಣೆ ದೋಸೆ ರೆಡಿಯಾಗಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ದಾವಣಗೆರೆ ಬೆಣ್ಣೆ ದೋಸೆ. ಈಸಿಯಾಗೂ ಮಾಡ್ಕೋಬೋದು. ನಮ್ಮನೇಲಿ ಎಲ್ಲರಿಗೂ ಫೇವ್ರೆಟ್ ದಾವಣಗೆರೆ ಬೆಣ್ಣೆ ದೋಸೆ, ಚಟ್ನಿ, ಪಲ್ಯ. ನಿಮಗೂ ಇಷ್ಟ ಆದರೆ ನೀವು ಒಂದು ಸಾರಿ ಟ್ರೈ ಮಾಡಿ. ಈ ಬೆಣ್ಣೆ ದೋಸೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನೋಡಿದ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.